ಯಾಕಂದ್ರೆ ಸುಮಾರು ಮಕ್ಕಳಿಗೆ ಈಗ ಬೇರೆ ಬೇರೆ ದೇಶದಲ್ಲಿ ಕೆಲವೊಂದು ಅವ್ರದೇ ಆದ ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ ಇರುತ್ತೆ. ಸೊ ಆ ಒಂದು ಅವರು ಆ ಪ್ರಾಬ್ಲಮ್ಸ್ ನ ಏನ್ ಫೇಸ್ ಮಾಡ್ತಿದಾರೋ, ಸೊ ಯೂನಿವರ್ಸಿಟಿ ಜಿಯೋಮೆಡಿಯಲ್ಲಿ ಆ ತರ ಏನು ಅವ್ರಿಗೆ ಪ್ರಾಬ್ಲಮ್ಸ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಎಜುಕೇಶನ್ ಏನಿರುತ್ತೋ ಕಂಪ್ಲೀಟ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ಸೊ ಇದ್ರ ಜೊತೆಗೆ ನಾನು ಹೇಳೋದೇನಂತಂದ್ರೆ, ಮಕ್ಕಳು ಅಲ್ಲಿ ಅಡ್ಮಿಷನ್ಸ್ ತಗೊಂಡಾದ್ಮೇಲೆ ಈಗ ಫ್ಯೂಚರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅವ್ರು ಫೇಸ್ ಮಾಡಬೇಕಾಗುತ್ತೆ. ಈಗ ಅಲ್ಲಿ MBBS ಮುಗಿಸ್ಕೊಂಡು ಬಂದ್ಮೇಲೆ ಇಲ್ಲಿ FMG ಎಕ್ಸಾಮ್ ಅಂತ ಇರುತ್ತೆ, ಅಪ್ಕಮಿಂಗ್ ಅಲ್ಲಿ ನೆಕ್ಸ್ಟ್ ಎಕ್ಸಾಮ್ ಅಂತ ಬರ್ತಾ ಇದೆ ಈಗ ಅಪ್ಕಮಿಂಗ್ ಅಲ್ಲಿ. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂನಿವರ್ಸಿಟಿಲಿ ರೈಟ್ ಫ್ರಮ್ ಫಸ್ಟ್ ಇಯರ್ ಇಂದ ಅಲಾಂಗ್ ಅವ್ರ ಅಕಾಡೆಮಿಕ್ ಪ್ರಾಸೆಸ್ ಏನಿರುತ್ತೋ ಅದ್ರ ಜೊತೆಗೆ ಅವ್ರಿಗೆ ಫ್ರೀ ಆಗಿ ಇಂಡಿಯಾದಿಂದ ಟಾಪ್ ಮೋಸ್ಟ್ ಫ್ಯಾಕಲ್ಟಿನ ಎವ್ರಿ 6 months ವೆಲ್ಕಮ್ ಮಾಡ್ತಾರೆ. ಅವ್ರಿಗೆ FMG ಎಕ್ಸಾಮ್ ಆಗಿರ್ಬೋದು, ನೆಕ್ಸ್ಟ್ ಎಕ್ಸಾಮ್ ಆಗಿರ್ಬೋದು, ಫರ್ದರ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವ್ರಿಗೆ ಫ್ರೀ ಆಗಿ ಅಲಾಂಗ್ ವಿತ್ ದರ್ ಅಕಾಡೆಮಿಕ್ ಪ್ರಾಸೆಸ್ ಅಲ್ಲಿ ಅವ್ರಿಗೆ ಕೋಚಿಂಗ್ ನ ಪ್ರೊವೈಡ್ ಮಾಡಿ ಕೊಡ್ತಾರೆ. ಸೊ ಅದೇ ರೀತಿ ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಂಗಿದ್ರೆ, ಕಂಪ್ಲೀಟ್ಲಿ ಹೈ ಇನ್ಫ್ರಾಸ್ಟ್ರಕ್ಚರ್ ವಿತ್ ಫಸ್ಟ್ ಆಫ್ ಆಲ್ ನಾನು ಇನ್ನೊಂದೇನು ಸ್ಟ್ರೆಸ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಮಿನಿಮಲ್ ಅಫೋರ್ಡೆಬಲ್ ಫೀಸ್ ಅಲ್ಲಿ ಅವ್ರಿಗೆ ಒಂದು ಹೈ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ಫ್ರಾಸ್ಟ್ರಕ್ಚರ್ ವೈಸ್ ಕಂಪ್ಲೀಟ್ಲಿ ಹೈ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇದೆ. ಡಿಜಿಟಲಿ ಹಾಗೂ ವರ್ಚುವಲಿ ಎಜುಕೇಶನ್ ಪ್ರಾಸೆಸ್ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಮಕ್ಕಳಿಗೆ ಒಂದು ಪ್ರೀ ಕ್ಲಿನಿಕಲ್ ಇಂದ ಹಿಡಿದು ಪೋಸ್ಟ್ ಕ್ಲಿನಿಕಲ್ ವರೆಗೂ ಅವ್ರಿಗೆ ಆ ಒಂದು ಡಿಜಿಟಲಿ ಇಂಪ್ರೂವೈಸ್ ಆಗಿರೋದ್ರಿಂದ ಸೊ ಅವರ ಒಂದು ಕಲಿಯೋ ಪ್ರಾಸೆಸ್ ಏನಿರುತ್ತೆ ಅವ್ರಿಗೆ ತುಂಬಾ ಈಸಿನೇ ಆಗುತ್ತೆ ಅದು. ಹಾಗೆ ಅದ್ರ ಜೊತೆಗೆ ಯೂನಿವರ್ಸಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಜೊತೆಗೆ ಅಫಿಲಿಯೇಟೆಡ್ ಆಗಿರೋದ್ರಿಂದ ಅವ್ರದೇ ಆದಂತ ಒಂದು ಓನ್ ಕ್ಲಿನಿಕ್ ಕೂಡ ಇದೆ. ಆಮೇಲೆ ಮಲ್ಟಿಪಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಜೊತೆ ಟೈಅಪ್ ಆಗಿರೋದ್ರಿಂದ ಇಂಡಿಯಾ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಸೊ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಜೊತೆಗೆ ಅಫಿಲಿಯೇಷನ್ ಇರೋದ್ರಿಂದ ಸೊ ಮಕ್ಕಳು ಅಲ್ಲಿ ಎಜುಕೇಶನ್ ಮುಗಿಸೋದ್ರಿಂದ ಅವ್ರಿಗೆ ಕ್ಲಿನಿಕಲಿ ಅಲಾಂಗ್ ವಿತ್ ದ ಪೇಷಂಟ್ ಬೆಡ್ ಸೈಡ್ ಪ್ರಾಕ್ಟೀಸ್ ಕೂಡ ಸಿಗುತ್ತೆ.